ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಾಂತಿನಗರ್ ಸೈಯದ್ ನಿಯರ್ 24x7 JB ಅಂಬೇಡ್ಕರ್ ಚಾಲಕರು ಸಂಘಟನೆ ವತಿಯಿಂದ ಏನು ನಮ್ಮ ಆರ್ ಟಿ ಒ ಕಚೇರಿಯವರು ಪ್ರತಿಯೊಂದು 11 ಆರ್ ಟಿ ಒ ಕಚೇರಿಗೆ ವೈಟ್ ಬೋರ್ಡ್ ಇಲ್ಲಿಗಲ್ ಬೈಕ್ ಟ್ಯಾಕ್ಸಿ ವಿಚಾರ ಗಾಡಿಗಳು ಸೀಸ್ಗಳು ಮಾಡ್ತಾಯಿದ್ದಾರೆ, DLಗಳನ್ನು ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ. ನಾನು ಹೇಳೋದಕ್ಕೂ ಒಂದೇ ಒಂದು ಮಾತು ಕೇಳ್ತೀನಿ. ಏನು ಪ್ರತಿಯೊಬ್ಬ ಚಾಲಕರು ಆಟೋ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು ಮೊದಲು ಹೇಳ್ತಾಯಿದ್ರು ಏನಂತ, ವೈಟ್ ಬೋರ್ಡ್ ಬಂದು ಪರ್ಸನಲ್ ಯೂಸ್ಗಪ್ಪ, ನೀವು ಓಡಿಸ್ಬೇಡಿ, ನಿಮ್ಮಿಂದ ಡ್ರೈವರ್ಗಳಿಗೆ ತೊಂದರೆ ಆಗ್ತಾಯಿದೆ, ಆಟೋ ಡ್ರೈವರ್ಗಳಿಗೆ, ಕ್ಯಾಬ್ ಡ್ರೈವರ್ಗಳಿಗೆ ಅಂತ. ಇದು ಪಾರ್ಟ್ ಟೈಮ್ ಜಾಬ್ ಮಾಡೋರು, ಕಾಲೇಜ್ ಸ್ಟೂಡೆಂಟ್ಸ್ಗಳು ಏನು ಅಲ್ಲಿ ತಿರುಗೋರು ವೈಟ್ ಬೋರ್ಡ್ ತೊಗೊಂಡ್ಬರ್ತಿ ಮ್ಯಾಗಿ ಪ್ಯಾಕೆಟು ಆ ಪ್ಯಾಕೆಟ್ ಹಾಕ್ಬಿಟ್ಟು ಗಾಡಿ RC ಕಾರ್ಡು ಇವರು ಇನ್ಸೂರೆನ್ಸ್ ಅಂತ ಮಾಡಿಸ್ಕೊಂಡು ಇವಾಗ ನಿಮ್ಗೆ ಗೊತ್ತಾಗ್ತಾ ಇದೆಯಾ ನಿಮ್ಮ ಗಾಡಿಗಳು ಸೀಸ್ ಆಗ್ತಾ ಇರೋದು? ಇವಾಗ ಬುದ್ಧಿ ಬರ್ತಾ ಇದೆಯಾ? ಎಲ್ಲೋ ಬಿಟ್ಟು ಅವನು ಆದಿನಾರಾಯಣ ಹೇಳ್ತಾ ಇದ್ನಲ್ಲ ಪರ್ಮಿಷನ್ ಇದೆ ಅಂತ, ಎಲ್ಲೋ ಬಿಟ್ಟು ಅವನು. ಒಂದು ಎರಡನೇದು, ಕೆಲವು ಜನ ಮಾಡ್ತಾಯಿದ್ರಲ್ಲ ಬೈಕ್ ಟ್ಯಾಕ್ಸಿ ಪರವಾಗಿ, ಅಂದರೆ ರ್ಯಾಪಿಡೋದಲ್ಲಿ ನಮ್ಗೆ ಹೊಡೆಯೋಕ್ಕೆ ಅವಕಾಶಗಳಿದೆ, ನಾವು ಓಡಿಸ್ತೀವಿ ಮಾಡಿಸ್ತೀವಿ ಅಂತ ಬಿಲ್ಡಪ್ಗಳು ಕೊಡ್ತಾಯಿದ್ರಲ್ಲ, ಇವಾಗ ಎಲ್ಲೋಯ್ತು ನಿಮ್ಮ ಬಿಲ್ಡಪ್ಪು? ಇವಾಗೆಲ್ಲರ ಹೋಯ್ತು? ಅದೇನು ರ್ಯಾಪಿಡೋ ಸಂಘಟನೆ ಅಂತ ಕಟ್ಕೊಂಡಿದ್ರಲ್ಲ, ಎಲ್ಲೋಗ್ಬಿಟ್ರು? ಎಲ್ಲ ಈಗ ಓಡೋಗ್ಬಿಟ್ರಲ್ಲ ಈಗ. ಆ ಮುಖಾಂತರಾಗಿ ನಷ್ಟ ಆಗೋದು ಯಾರಿಗೆ? ನಿಮಗೆ. ಅದಕ್ಕೋಸ್ಕರ ಪದೇ ಹೇಳ್ತಾ ಇದ್ದಿದ್ದು, ಟೂ ವೀಲರ್ಗಳು ಓಡಿಸ್ಬೇಡಿ. ಟೂ ವೀಲರ್ ಬಂದು ಪರ್ಸ್ನಲ್ ಯೂಸು. ಏನಕ್ಕೆ ಪರ್ಸ್ನಲ್ ಯೂಸು? ನಿಮಗೆಲ್ಲರೂ ಹೋಗೋಕ್ಕೆ ಬರೋಕ್ಕಂತ ವೈಟ್ ಬೋರ್ಡಲ್ಲಿ ಪರ್ಸ್ನಲ್ ಯೂಸು ತಿರುಗಬೇಡಿ ಅಂತ ಹೇಳ್ತಾ ಇದ್ದಿದ್ದು. ಯಾರೂ ಕೇಳ್ತಾ ಇದ್ದಿಲ್ಲ, ಅಹಂಕಾರ ದುಹಂಕಾರ ಮಾಡ್ತಾಯಿದ್ದು. ಏನು ಆಟೋ ಡ್ರೈವರ್ ಆಟೋ ಸ್ಟ್ಯಾಂಡಲ್ಗಳು ಮುಂದೆ ಬಂದು ಪಿಕಪ್ ಮಾಡೋದು, ಏಕವಚಿ ಮಾತಾಡೋದು ಡ್ರೈವರ್ಗಳ ಮುಂದೆ. ಇವಾಗ ಗೊತ್ತಾಯ್ತಲ್ವಾ ಕಾನೂನು ಅಂದರೆ ಏನು ಅಂತ. ಯಾವನ ಮುಂದೆ ಯೂಟ್ಯೂಬರ್ ಮಾತಾಡಿದ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ, ಎಲ್ಲೋಗ್ಬಿಟ್ಟ ಅವನು ಯೂಟ್ಯೂಬರು. ಇವತ್ತು ಒಂದು ದಿವಸದಲ್ಲೇ 1000 ಗಾಡಿ ಅಂದರೆ 1,00,000 ಗಾಡಿ ಸೀಸ್ ಆಗಿದೆ. 1,00,000 ಗಾಡಿಗಳು ಸೀಸ್ ಆಗಿದೆ 11 ಆರ್ ಟಿ ಒ ಕಚೇರಿಯಿಂದ. 1,00,000 ಗಾಡಿ ಸೀಸ್ ಆಗಿದ್ರು ಅದಕ್ಕೆ ಯಾವನ್ನು ದುಡಿಮೆ ಮಾಡ್ತಾಯಿದ್ದ, ಯಾವನ್ನು ವೈಟ್ ಬೋರ್ಡಲ್ಲಿ ಓಡಿಸ್ತಾ ಇದ್ದ, ಇವಾಗ ಅವನಿಗೆ ಒಂದು ಅನುಭವ ಆಗ್ತಾಯಿದೆ, ಒಂದು ಪಾಠ ಕಲ್ತಿದ್ದಾನೆ. ಸಂಘಟನೆ ನಾಯಕರುಗಳು, ಸಂಘಟನೆಯಲ್ಲಿ ಇರೋ ಡ್ರೈವರ್ಗಳು, ಆಟೋ ಡ್ರೈವರ್ಗಳು ಹೇಳ್ತಾಯಿದ್ರು ಇದು ವೈಟ್ ಬೋರ್ಡ್ ಓಡಿಸ್ಬೇಡ ಅಂತ. ಕೇಳಿಲ್ಲ. ಇವಾಗ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಕೊಳೋದು ಬಂತು, ಗಾಡಿನೂ ಸೀಸ್ ಆಯಿತು. ಇದೇ ಒಬ್ಬ ನಮ್ಮ ಆಟೋ ಚಾಲಕರು ಎಲ್ಲ ಟೈಮಲ್ಲಿ ಟೂ ವೀಲರ್ ಅಹಂಕಾರ ದುಹಂಕಾರ ಮಾಡ್ತಾಯಿದ್ರು, ಏಕವಚಿ ಮಾತಾಡ್ತಾಯಿದ್ರು. ಇವಾಗ ಗೊತ್ತಾಯ್ತಾ? ಇವಾಗ ಯಾವನ್ ಬರ್ತಾಯಿದ್ರು ನಿಮ್ಮ ಪರವಾಗಿ? ಈ ಆನ್ಲೈನ್ ಕಂಪ್ನಿಯವ್ರು ಬಂದು ನಿಂತ್ಕೋತಾ ಇದ್ದಾರಾ? ಓಲಾ, ಊಬರ್, ನಮ್ಮ ಹತ್ರ ರ್ಯಾಪಿಡೋರು ಬಂದು ನಿಂತ್ಕೋತಾ ಇದ್ದಾರಾ? ಯಾವನ್ ಬಂದು ನಿಂತ್ಕೋತಾ ಇದ್ದಾನೆ? ಇವಾಗ ಕಟ್ತಾ ಇರೋದು ದಂಡ ಯಾರು? ನೀವು. ಕಷ್ಟಪಡ್ತಾ ಇರೋದು ನೀವು. ಇವಾಗಾದರೂ ಬದಲಾವಣೆ ಮಾಡ್ಕೊಳ್ಳಿ. ಈ ಥರನೇ ವೈಟ್ ಬೋರ್ಡ್ಗಳು ತೊಗೊಂಡು ಆಟೋ ಚಾಲಕರು ಹೊಟ್ಟೆ ಮೇಲೆ ಹೊಡೆಯೋದು, ಕ್ಯಾಬ್ ಡ್ರೈವರ್ ಮೇಲೆ ಹೊಟ್ಟೆ ಮೇಲೆ ಹೊಡೆಯೋದು ಮಾಡಿದರೆ ಏನು? ಇದು ಬರೀ ಒಂದು ಟ್ರೈಲರ್. ಇದು DL ಕ್ಯಾನ್ಸಲ್ ಇದಲ್ಲ, ಒಂದು ಟ್ರೈಲರು. ಈ ಥರನೇ ವೈಟ್ ಬೋರ್ಡ್ ವಾಹನಗಳು ಇನ್ನೂ ಬರ್ತಾಯಿದ್ರೆ ಇಡೀ ಇಂಡಿಯಾನೇ ಅಂಟ್ಕೊಳುತ್ತೆ. ಇದು ಇಡೀ ಇಂಡಿಯಾನ ಹೋರಾಟಕ್ಕೆ ನಿಂತ್ಕೋತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ವೈಟ್ ಬೋರ್ಡ್ ಏನಿದೆ ಪರ್ಸ್ನಲ್ಗೆ ಯೂಸ್ ಮಾಡಿ. ಯಾವನೋ ಕಿಡಿಗೇಟಿ ನನ್ನ ಮಗ ಆನ್ಲೈನ್ ಆಪ್ ಅವನು ಬಂದ, ನೀನು ಬಾಡಿಗೆ ಹೊಡಿಬೋದು, ದುಡಿಬೋದು ಅಂತ ವೈಟ್ ಬೋರ್ಡಲ್ಲಿ DL RC ಕಾರ್ಡ್ ತೊಗೊಂಡು ಯಾವನೋ ಒಂದು ಹಾಕಿ ಆ್ಯಡ್ ಮಾಡೋದಲ್ಲ. ಪ್ರತಿಯೊಬ್ಬ ಡ್ರೈವರ್ಗಿದು ಶೇರ್ ಮಾಡಿ ವಿಡಿಯೋ ಇದು. ಯಾಕಂದರೆ ಕೆಲವು ಡ್ರೈವರ್ಗಳು ಮಾನವೀಯತೆ ದೃಷ್ಟಿಯಿಂದ ಹೇಳ್ತಾಯಿದ್ರು, ನೀನು ಓಡಿಸೋಂಗಿಲ್ಲ, ವೈಟ್ ಬೋರ್ಡ್ ಪರ್ಸ್ನಲ್ಲು ಬೇಡ ಅಂತ. ಇವಾಗ ಆ ವೈಟ್ ಬೋರ್ಡ್ ಅವ್ರಿಗೊಂದು ಪಾಠ ಕಲಿಯೋ ಥರ ಆಗಿದೆ. ಅದು ಪಾಠ ಕಲಿತಾ ಇರೋದು ಏನಕ್ಕಂದರೆ ಇವ್ರು ಮಾಡಿರೋದು ತಪ್ಪು, ಇವ್ರು ಓಡಿಸಿರೋದು ತಪ್ಪು, ಚಾಲಕರು ದುಡಿಮೆಗೆ ಹೊಟ್ಟೆ ಮೇಲೆ ಹೊಡೆದಿರೋದು ತಪ್ಪು, ಚಾಲಕರು ದುಡಿಮೆ ಕಿತ್ಕೊಂಡು ಇರೋದು ಇವ್ರು ತಪ್ಪು. ಚಾಲಕರು 500 ದುಡಿತಾರೋ
600 ದುಡಿತಾರೋ ಅವ್ರ ಹೊಟ್ಟೆ ಮೇಲೆ ಹೊಡೆದಿರೋದು ಆ ಡ್ರೈವರ್ಗಳು ಶಾಪ ಇವ್ರಿಗೆ ಅಟ್ಕೊಂಡಿದೆ. ವೈಟ್ ಬೋರ್ಡ್ ಅವ್ರಿಗೆ, ಆಟೋ ಚಾಲಕರದು, ಕ್ಯಾಬ್ ಚಾಲಕರದು, ಎಲ್ಲೋ ಬೋರ್ಡ್ ಡ್ರೈವರ್ಗಳದು ವೈಟ್ ಬೋರ್ಡ್ ಅವ್ರಿಗೆ ಶಾಪ. ನನ್ನ ಪ್ರಕಾರ ಶಾಪ ಅದು. ಏನಕ್ಕಂದರೆ ಓಡಿಸ್ಬೇಡಿ ಅಂದ್ರೂ ಅಹಂಕಾರ ಮಾಡ್ಕೊಂಡು ಓಡಿಸ್ತಾ ಇದ್ರು, ಹಂಗೆ ಹಿಂಗೆ ಅಂತ. ಇವಾಗ ಎಲ್ಲಿ ಹೋಗಿದ್ರಪ್ಪ ನಿಮಗೆ ಸಪೋರ್ಟ್ ಮಾಡೋರು? ವೈಟ್ ಬೋರ್ಡ್ ಓಡಿಸೋನು ನಿನ್ನ ಫ್ರೆಂಡೇ ಹೇಳ್ತಾ ಇದ್ನಲ್ಲ, ಅವನೆಲ್ಲಿ ಹೋಗ್ದ? ಹಾಂ, ಈ ಥರನೇ ಪ್ರತಿಯೊಬ್ಬರಿಗೆ ಪಾಠ ಕಲಿಯೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಪಾಠ ಕಲೀರಿ, ಪಾಠ ಬಿಟ್ಬಿಡಿ. ಈ ಗಾಡಿಗಳು ಓಡಿಸೋದೇ ಬಿಟ್ಬಿಡಿ. ಟೂ ವೀಲರು ಏನು ಮನೆಗೆ ಹೋಗಬೇಕು, ಎಲ್ಲಿ ಆಫೀಸ್ಗೆ ಹೋಗಬೇಕು ಹೋಗಿ, ಅದ್ರಲ್ಲಿ ಕಸ್ಟಮರ್ ಪಿಕಪ್ ಮಾಡೋದು ಏನ್ರಿ ಇದೆ ನಿಮಗೆ? ಏನಕ್ಕೆ ದುಡಿಮೆ ಮಾಡ್ತೀರಾ? ವೈಟ್ ಬೋರ್ಡಲ್ಲಿ ಪರ್ಸ್ನಲಾಗಿ ಇರೋದು ವಾಹನ ರಾಪಿಡೋ, ಓಲಾ, ಊಬರ್ ಅಂತ ಕಂಪ್ನಿಯಲ್ಲಿ ಆ್ಯಡ್ ಮಾಡ್ಕೊಂಡು ಆಕ್ಸಿಡೆಂಟ್ ಎಷ್ಟೊಂದು ಜನಕ್ಕೆ ಆಗಿದೆ, ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಅತ್ಯಾಚಾರ ಆಗಿದೆ, ಎಷ್ಟೊಂದು ಜನಕ್ಕೆ ಪ್ಯಾಸೆಂಜರ್ ಮುರಿದು ಕಾಲೋ ಕೈನೋ. ಅದೊಬ್ರು ನೋಡಿದ್ರಲ್ಲ, TV 9 ಬಂತು, ನ್ಯೂಸಲ್ಲೆಲ್ಲ ಬಂತು, ಪೇಪರಲ್ಲೂ ಬಂತು. ಮೂಳೆ ಮುರಿದೋಗಿತ್ತು ಹೆಣ್ಮಗುದು. ಹಾಂ, ಏನು ಸೇಫ್ಟಿ ಇದೆ ಟೂ ವೀಲರಲ್ಲಿ? 1000 ಜನಕ್ಕೆ ಡ್ರೈವರ್ಗಳು ಹೇಳ್ಕೊಂಡ್ರು ಅಹಂಕಾರ ಮಾಡ್ತಾ ಇದ್ರಲ್ಲ. ಅದಕ್ಕೆ ಹೇಳೋದು, ಕಾನೂನಂತ ನಡ್ಕೊಂಡ್ರೆ ಪ್ರತಿಯೊಬ್ಬರು ಸರಿಯಾಗಿ ನಡೀತಾರೆ ಅಂತ. ಅಹಂಕಾರ ದುಹಂಕಾರ ಮಾಡೋರಿಗೆ, ನಾನಂತ ಮೆರೆಯೋರಿಗೆ ಇದೊಂದು ಪಾಠ ಆಗಿದೆ. ವೈಟ್ ಬೋರ್ಡ್ ಏನು ತೊಗೊಂಡ್ಬಿಟ್ಟು ರಾಪಿಡೋ, ಓಲಾ, ಊಬರ್ ಅಂತ ಬರ್ತಾಯಿದ್ರಲ್ಲ, ಇವಾಗ ನಿಮ್ಮ ಓಲಾ ಅವ್ನು ಬಂದು ಸಪೋರ್ಟ್ ಮಾಡ್ತಾ ಇದ್ದಾನಾ? ಊಬರ್ ಅವ್ನು ಬಂದು ಸಪೋರ್ಟ್ ಮಾಡಿದ್ದಾನಾ? ಹಾಂ, ರಾಪಿಡೋ ಯೂನಿಯನ್ ಅಸೋಸಿಯೇಷನ್ ಅಂತ ಆದಿನಾರಾಯಣ ಅವನೊಂದು ಆಫೀಸ್ ಬಿಚ್ಕೊಂಡು ಕುತ್ಕೊಂಡಿದ್ನಲ್ಲ, ಅವನು ಬಂದು ಸಪೋರ್ಟ್ ಮಾಡ್ತಾ ಇದ್ದಾನ ನಿಮಗೆ? ಹಾಂ, ಲಕ್ಷಂತು ಗಾಡಿಗಳಿಗೆ ಸೀಸ್ ಆಗುತ್ತೆ ಈಗ. ಇನ್ನು ನಿಮಗೆ ಈ ಥರನೇ ವೈಟ್ ಬೋರ್ಡಲ್ಲಿ ನೀವು ಬಾಡಿಗೆಗಳು ಹೊಡ್ಕೊಂಡು ಬನ್ನಿ. ಇನ್ನು ಏನೇನಾಗುತ್ತೆ ಅಂತ ನೋಡ್ತಾ ಇರಿ. ಈ ಮಾತು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲೋ ಬೋರ್ಡು ಕ್ಯಾಬ್ಗೂ ಇರಲಿ, ಆಟೋಗಿರಲಿ ಒಂದು ರೈಟ್ಸ್ ಇದೆ. ಎಲ್ಲೋ ಬೋರ್ಡ್ ನೋಡಿದ ತಕ್ಷಣ ಕಸ್ಟಮರ್ ಕೈ ಹಾಕ್ತಾರೆ. ಎಲ್ಲೋ ಬೋರ್ಡ್ ಅಂದರೆ ಪ್ಯಾಸೆಂಜರ್ ವಾಹನ ಅಂತಾರೆ. BMTC ಬಸ್ ನೋಡ್ರೆ ಗೌರ್ಮೆಂಟ್ ಬಸ್ಸು, BMTC ಅದು 1000 ಜನ ಹತ್ಕೊಳೋ ಬಸ್ಸು ಅದು ಅಂತಾರೆ. ಆಯಿತಾ? ಆ ಥರ MLA, ಕೌನ್ಸಿಲರ್, CM ಅವ್ರ ಕಾರು ವೈಟ್ ಬೋರ್ಡ್ ಇದೆ. ಅವರು ವೈಟ್ ಬೋರ್ಡ್ ಬಾಡಿಗೆ ಹೊಡಿಬೋದು, ಏನು ಹೊಡೆಯಲ್ಲ. ಅವ್ರಿಗೆ ಗೊತ್ತಿದೆ ಕಾನೂನು ಅಂದರೆ ಏನು, ಕಾನೂನು ನಿಯಮ ಉಲ್ಲಂಘನೆ ಮಾಡಿದ್ರೆ ಏನು ಶಿಕ್ಷೆ ಆಗುತ್ತೆ ಅಂತ. ಅದಕ್ಕೋಸ್ಕರ ಪ್ರತಿಯೊಬ್ಬ ಚಾಲಕನು ಸ್ವಾಭಿಮಾನದಿಂದ, ಮಾನವೀಯತೆ ದೃಷ್ಟಿ ಸ್ವಾಭಿಮಾನದಿಂದ ಹೇಳ್ತಾಯಿದ್ರು, ವೈಟ್ ಬೋರ್ಡ್ ನೀನು ಪರ್ಸ್ನಲ್ ಆಗಿ ಓಡಿಸ್ಬೇಡ ಅಂತ. ಅಹಂಕಾರ ದುಹಂಕಾರ ಮಾಡಿರೋರು ಟೂ ವೀಲರ್ ಅವ್ರಿಗೆ ಇದೊಂದು ಪಾಠ ಕಲ್ತಿದ್ದೀರಾ. ನಿಮ್ಗೊಂದು ಅವೇರ್ನೆಸ್ನ ಮುಟ್ಟಿದೆ ಇವತ್ತು. ಎಲ್ಲೆಲ್ಲೋ ಇರ್ತಾಯಿದ್ರು, ಇವಾಗ ನಿಮ್ಗೊಂದು ಪಾಠ ಇದು. ಇನ್ನು ಈ ಥರನೇ ನೀವು ಓಲಾವನ ಮೇಲೆ ನಂಬಿಕೆ ಮಾಡ್ಕೊಂಡು, ಊಬರ್ ಅವನ ಮೇಲೆ ನಂಬಿಕೆ ಮಾಡ್ಕೊಂಡು, ನಿಮ್ಮ ಸ್ವಂತ ವಾಹನ ತೊಗೊಂಡ್ಬಿಟ್ಟು ಅದರಲ್ಲಿ ಪರ್ಸ್ನಲ್ ಯೂಸ್ ವೈಟ್ ಬೋರ್ಡ್ಗಳನ್ನ ಅಟ್ಯಾಚ್ ಮಾಡಿದರೆ ಅದಕ್ಕೆ ದಂಡ ಕಟ್ಟಬೇಕಾಗಿರೋದು ನೀವು, ಅದಕ್ಕೆ ಪನಿಷ್ಮೆಂಟ್ಸ ಕಷ್ಟಪಡಬೇಕಾಗಿರೋದು ನೀವು. ಯಾಕಂದರೆ ನಮ್ಮ ಡ್ರೈವರ್ಗಳು ಹೇಳ್ತಾಯಿದ್ರು, ವೈಟ್ ಬೋರ್ಡಲ್ಲಿ ಓಡಿಸ್ಬೇಡಿ ಅಣ್ಣ, ಆಯಿತಾ, ವೈಟ್ ಬೋರ್ಡಿಂದ ಆಟೋ ಚಾಲಕರಿಗೆ ದುಡಿಮೆ ಆಗ್ತಾಯಿಲ್ಲ, ಕ್ಯಾಬ್ ಡ್ರೈವರ್ಗೆ ದುಡಿಮೆ ಆಗ್ತಾಯಿಲ್ಲ ಅಂತ. ಏರ್ಪೋರ್ಟ್ ಕ್ಯಾಬ್ ಅವ್ರು ಹೋಗ್ಬೇಕು ಅಂದ್ರೂ ಒಬ್ಬ ಇರಲಿ ಇಬ್ಬರು ಇವರು ಕ್ಯಾಬಲ್ಲಿ ಹೋಗ್ತಾಯಿದ್ರು, ಸೇಫ್ಟಿ ಇತ್ತು. ಆಯಿತಾ? ಟೂ ವೀಲರಲ್ಲಿ ಬಂದು ಕರ್ಕೊಂಡೋಗಿ ಬಿಡ್ತಾಯಿದ್ರು ನೀವು. ಇವತ್ತು ಗೊತ್ತಾಗ್ತಿದೆ ಆ ಕ್ಯಾಬ್ ಡ್ರೈವರ್ದು ಶಾಪಗಳು ಯಾವ ಥರ ಅಟ್ಕೊಂಡಿದೆಯಾ ಅಂತ. ನಿಮಗೆ ಶಾಪ ಗೊತ್ತಾಗ್ತಿದೆ ತಾನೆ? ಆಟೋ ಡ್ರೈವರ್ಗಳು ಒಂದು ಬಾಡಿಗೆ ಕಾಯ್ಕೊತಾ ಇದ್ರೆ ಅವ್ನ ಪಕ್ಕದಲ್ಲಿ ಬಂದು ಟೂ ವೀಲರಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ನೀವು. ಅದು ಆಟೋ ಡ್ರೈವರ್ದು ಎಷ್ಟು ಶಾಪ ಅಂಟ್ಕೊಂಡಿರ್ಬೋದು ನಿಮಗೆ. ಅವ್ನ ಕಷ್ಟಕ್ಕೆ ಎಷ್ಟು ಶಾಪ ಕೊಟ್ಟಿರ್ಬೋದು ನಿಮಗೆ ವೈಟ್ ಬೋರ್ಡ್ ಅವ್ರಿಗೆ. ಆ ಆಟೋ ಡ್ರೈವರ್ ಇರೋದು, ಕ್ಯಾಬ್ ಡ್ರೈವರ್ಗಳದು, ಈ ಟೂ ವೀಲರ್ ಅವ್ರಿಗೆ ಒಂದು ಶಾಪ ಅಟ್ಕೊಂಡಿದೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಹೇಳೋದಷ್ಟು ಮಾನವೀಯತೆ ದೃಷ್ಟಿಯಿಂದ ಎಲ್ಲ ಹೇಳಿದರು, ಯಾವನೂ ಕೇಳಿಲ್ಲ. ಯಾವನ ಯೂಟ್ಯೂಬರ್ ಮಾತಾಡೋದು ಮಾತು ನೋಡ್ಬಿಟ್ಟು ಅಟ್ಯಾಚ್ ಮಾಡ್ಕೊಳೋದು, ಯಾವನ ಆದಿನಾರಾಯಣ ಅಂತೆ ಅವನ ಮಾತು ಕೇಳ್ಕೊಂಡು ಅಟ್ಯಾಚ್ ಮಾಡಿರೋದು. ಇವಾಗ ಯಾವನು ಬರಲ್ಲ ನಿಮ್ಮ ಜೊತೆ. ನೀವೇ ಹೋಗಿ ತಲೆ ಬಗ್ಗಿಸ್ಕೊಂಡು ಫೈನ್ಗಳು ಕಟ್ಟಿ
ನೀವೇ ಇದು ಮಾಡ್ಕೊಳ್ಳಿ. ಯಾವ ಆನ್ಲೈನ್ ಕಂಪ್ನಿಯವ್ನು ಒಂದು ಸಪೋರ್ಟ್ ಮಾಡಲ್ಲ. ನೀವು ಸತ್ತೋಗಿರಿ ಏನಕ್ಕೆ ಬಂದು ನೋಡಲ್ಲ, ನಿಮ್ಮ ಕಾಲು ಕೈ ಮುರಿದೋದ್ರು ನೋಡಲ್ಲ ಕಂಪ್ನಿಯವರು. ಇಲ್ಲಿಗೆ ನಾನು ತಿಳಿಸ್ಕೊಡ್ಬೇಕಿತ್ತು. ಇದೆಲ್ಲ ಆಗ್ತಾ ಇರೋದು ಡ್ರೈವರ್ಗಳು ಶಾಪ ನಿಮ್ಗೆ ಅನ್ಕೋತಾ ಇದೆ. ಇಲ್ಲಿವರೆಗೂ ಮುಗಿಸ್ತೀನಿ. ನಮ್ಮ ಡ್ರೈವರ್ಗಳಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಜೈ ಭೀಮ್ ಅಂಬೇಡ್ಕರ್ ಚಾಲಕರು ಸಂಘಟನೆ ವತಿಯಿಂದ ಪ್ರತಿಯೊಬ್ಬರು ಶೇರ್ ಮಾಡೋದು ಕೆಲಸ ಮಾಡಿ. ಇಡೀ ಚಾಲಕರು ಕುಟುಂಬಕ್ಕೆ, ಇಡೀ ಚಾಲಕರದು ವೈಟ್ ಬೋರ್ಡ್ ಅವ್ರಿಗೆ ಒಂದು ಶಾಪ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್.